ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನೋ ಇವತ್ತು ಒಂದು ತಾಲೂಕು ಕಚೇರಿಗಳಾಗಲಿ, ಡಿ ಸಿ ಕಚೇರಿ ಆಗಲಿ, ಎ ಸಿ ಕಚೇರಿ ಆಗಲಿ, ತಹಸೀಲ್ ಕಚೇರಿ ಆಗಲಿ, ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರುಗಳಿಗೆ ಹತ್ತಿರವಾಗುವಂಥ ಕೆಲವು ಬರಹಗಾರರು ನಮ್ಮ ಶಿವಣ್ಣನಂಥವರು ಇವತ್ತು ರಾಮನಗರ ತಾಲೂಕು ಆಫೀಸ್ ಹತ್ರ ಇದ್ದಾರೆ. ಎಷ್ಟೋ ಇವತ್ತು ಇಂಥ ಒಂದು ವಿದ್ಯಾವಂತರುಗಳಾಗಿದ್ದರೂ ಸಹ, ಹಿರಿಯ ಜೀವಗಳಾಗಿದ್ದರೂ ಸಹ ಇವ್ರಿಗೆ ಸರಿಯಾದಂಥ ಸೂರಿಲ್ಲ, ಸರಿಯಾದಂಥ ಜೀವನ ಇಲ್ಲ. ಏನು ತಗೊಳ್ಳುವಂಥ 50, 100, 20 ರೂಪಾಯಿಗೆ ಜೀವನ ಕಟ್ಕೊಳ್ಳುವಂಥದ್ದಾಗಿದೆ. ಎಲ್ಲೋ ಒಂದು ಕಡೆ ರೈತರ ಸಮಸ್ಯೆಗಳೇನಿದೆ, ರೈತರ ಒಂದು ಅಹವಾಲುಗಳೇನಿದೆ, ಪಾಣಿ ಮುಟೇಶನ್ನು ಮತ್ತು ಏನು ರೈತರ ಸಮಸ್ಯೆಗಳು ಏನಿದೆ, ಪೋತಿ ಖಾತೆ ಮತ್ತು ಏನು ಪೋತಿ ಮತ್ತು ಏನು ಪಾಣಿಗಳು ತಗೊಳ್ಳೋದಾಗಲಿ, ಮತ್ತು ಹಾಗೆ ಏನು ಇವತ್ತು ಸಮಸ್ಯೆಗಳು ರೈತರ ಒಂದು ಕಂಪ್ಲೇಂಟ್ ಕೊಡೋದಾಗಲಿ, ಕಿತ್ತಾಟಗಳಾಗಲಿ, ಒಂದು ಆನೆ ತುಳಿತ ಆಗಲಿ, ಒಂದು ಕಾಡು ಪ್ರಾಣಿಗಳ ಒಂದು ಸಮಸ್ಯೆಗಳಾಗಿಂದ ಬೆಳೆ ನಾಶಗಳಾಗಲಿ, ಪ್ರತಿಯೊಂದನ್ನು ಸಹ ಪ್ರತಿಯೊಂದು ವಿಶ್ಲೇಷಣವಾಗಿ ಬರಹವನ್ನು ಬರ್ಕೊಡ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಶಾಸಕರುಗಳಾಗಲಿ, ಇವತ್ತು 224 ತಾಲೂಕುಗಳಲ್ಲಿ ನಮ್ಮ ಶಾಸಕರುಗಳಿಗೆ ಇಂಥ ಬರಹಗಾರರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇಂಥ ಒಂದು ಎಷ್ಟೋ ಸೂರು ನೆರಳಿಲ್ದೇ ಇವತ್ತು ನೋಡಿ ಬೀದಿಲಿ ಕೂತ್ಕೊಂಡು ಇವತ್ತು ಬರೆಯುವಂಥ ಒಂದು ಸಂದರ್ಭ ಆಗಿದೆ. ಎಲ್ಲೋ ಒಂದು ಕಡೆ ಇಂಥ ಒಂದು ವಿದ್ಯಾವಂತರುಗಳು ಇವತ್ತು ಇದ್ದರೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಬರಹಗಾರರಿಗೆ ಸರಿಯಾದಂಥ ಸೂಕ್ತ ವ್ಯವಸ್ಥೆಗಳಿಲ್ಲ, ಭದ್ರತೆ ಇಲ್ಲ, ಒಂದು ಚೌಕಟ್ಟಿಲ್ಲ. ಇವತ್ತು ಅರ್ಜಿ ಅಹವಾಲುಗಳನ್ನ ಬರ್ಕೊಟ್ರು ನೀಟಾಗಿ ಸಮಸ್ಯೆಗಳು ಇದ್ದರೂ ಸಹ ಇವತ್ತು ರೈತರ ಸಮಸ್ಯೆಗಳು ಅದನ್ನು ಪ್ರತಿಯೊಂದನ್ನು ಮನವರಿಕೆ ಮಾಡಿಕೊಟ್ರೂ ಸಹ ಇವತ್ತು ನಮ್ಮ ಇವ್ರಿಗೆ ಆಧಾರಗಳಿಲ್ಲ. ಎಲ್ಲಿಗೆ ಬೆಳಗ್ಗೆ 9ರಿಂದ 6 ಗಂಟೆ ಅದು ಕುತ್ಕೊಂಡು ಬರೆದ್ರೂ ಸಹ ರೈತರ ಅಹವಾಲುಗಳು, ರೈತರುಗಳಿಗೂ ಸಹ ಕೆಲವರು ಅವಿದ್ಯಾವಂತರಿರ್ತಾರೆ, ವಿದ್ಯಾವಂತರುಗಳು ಇರ್ತಾರೆ, ಕೆಲವು ಕಂಪ್ಲೇಂಟ್ ಕೊಡೋದಿರ್ತದೆ, ಮತ್ತು ಕೆಲವು ಇವು ಹಾನಿಗಳು, ಬೆಳೆ ಹಾನಿ, ಬೆಳೆ ನಾಶ, ಮತ್ತು ಕೃಷಿ ಇಲಾಖೆಗಳಿಗೆ ಅರ್ಜಿ ಕೊಡೋದಾಗಲಿ, ಮತ್ತು ಕೋರ್ಟ್ಗಳಿಗೆ ಅಹವಾಲು ಕೊಡೋದಾಗಲಿ, ಮತ್ತು ತಾಲೂಕು ಕಚೇರಿಗಳು ಅಹವಾಲು ಕೊಡೋದಾಗಲಿ, ಪೊಲೀಸ್ ಸ್ಟೇಷನ್ಗಳಿಗೆ ಅರ್ಜಿ ಕೊಡೋದಾಗಲಿ, ಎಲ್ಲೋ ಒಂದು ಕಡೆ ಇಂಥ ಎಲ್ಲವನ್ನೂ ಇವತ್ತು ನಮ್ಮ ಶಿವಣ್ಣನವರು ಬರ್ಕೊಟ್ರು ಸಹ ಇವತ್ತು ಇವ್ರಿಗೆ ಸೂರ್ಯದಂಥ ನೆಲೆ ಇಲ್ಲ. ಎಷ್ಟೋ ಇವತ್ತು 224 ತಾಲೂಕುಗಳಲ್ಲೂ 31 ಜಿಲ್ಲೆಗಳಲ್ಲೂ ಸಹ ಇವತ್ತು ಇಂಥ ಬರಹಗಾರರಿದ್ದರು. ಇವತ್ತು ಇವರು ಹಿರಿಯ ಪತ್ರಕರ್ತರು, ಹಿರಿಯ ಒಂದು ಹೋರಾಟಗಾರರು, ಇವತ್ತು ಇಂಥವ್ರಿಗೆ ಇವತ್ತು ಸೂರಿಲ್ಲ. ನಮ್ಮ ಒಂದು ಜನಪ್ರತಿನಿಧಿಗಳು ಎಲ್ಲೋ ಒಂದು ಕಡೆ ಇವರ ಬಗ್ಗೆ ಗಮನ ಕೊಡಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಂಡ್ರೂ ಸಹ ಸರಿಯಾದಂಥ ಸೂರಿಲ್ಲ ಅಂತ ಬರಹಗಾರಗಳಿಗೆ ಇವತ್ತು ವ್ಯವಸ್ಥೆ ಏನಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಕಣ್ ತೆಗಿಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕೂಲಂಕುಷ ಪರಿಗಣನೆ ಮಾಡಿ ರಾಜ್ಯದಲ್ಲಿ ಇವತ್ತೇನಿದೆ ಬರಹಗಾರರು ಇವತ್ತು ಕುತ್ಕೊಂಡು ಬೀದಿಲಿ ಬರೆಯುವಂಥವ್ರಿಗೆ ಸೂಕ್ತವಾದಂಥ ಒಂದು ನೆಲೆನ ಕಟ್ಕೊಡ್ಬೇಕು. ಅವರಿಗೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆನ ಕಲ್ಪಿಸಿಕೊಟ್ಟು ಸರ್ಕಾರ ಎಚ್ಚೆತ್ಕೋಬೇಕು. ಇಂಥ ಪತ್ರಗಾರರಿಂದಲೇ ಇವತ್ತು ಸರ್ಕಾರದ ಕೆಲವು ಅಹವಾಲುಗಳಾಗಲಿ, ಪ್ರಧಾನಮಂತ್ರಿಗಳಿಗಾಗಲಿ, ರಾಷ್ಟ್ರಪತಿಗಳಿಗಾಗಲಿ, ಮತ್ತು ಉಪರಾಷ್ಟ್ರಪತಿಗಳಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ, ಗೃಹ ಸಚಿವರಿಗಾಗಲಿ ಇವತ್ತು ಏನು ಸಂಸದರು 28 ಸಂಸದರು ಏನಿದ್ದಾರೆ ಅವ್ರಿಗೆ ಅಹವಾಲುಗಳು ಕೊಡೋದಾಗಲಿ, ಮತ್ತು 224 ಒಂದು MLAಗಳಿಗೆ ಅಹವಾಲು ಕೊಡೋದಾಗಲಿ, ಪ್ರತಿಯೊಂದನ್ನು ಕೂಲಂಕುಷವಾಗಿ ಬರೆದು ಕೊಡುವಂತೆ ಇಂಥ ಪತ್ರಗಾರರು ಉಳಿಬೇಕು, ಬೆಳಿಬೇಕು. ಇವರ ಇಡೀ ಜೀವಗಳು ಎಷ್ಟೋ ಇದೆ ಇವತ್ತು ರಾಜ್ಯದಲ್ಲಿ, ಅವ್ರಿಗೆ ಒಂದು ನೆಲೆನ ಕಲ್ಪಿಸ್ಕೊಡ್ಬೇಕು ಅಂತ ಸರ್ಕಾರವನ್ನು ಮನವಿ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಅಭಿಪ್ರಾಯನ ತಿಳಿಸಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.